ಹಾಯ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಕಂಟಿನ್ಯೂಷನ್ ವಿಡಿಯೋ. ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ನಾನು ನಮ್ಮ ಮಡಂತ್ಯರಿಂದ ಹೊರಟು ಈಗ ಹೊನ್ನಾವರ ಸೈಡಿಗೆ ಬಂದಿದ್ದೀನಿ. ಇವತ್ತು ನಮ್ಮ ಮನೆಗೆ ಈಗ ನಾನು ಮನೆಗೆ ಬಂದು ರೀಚ್ ಆಗ್ತಾ ಇದ್ದೇನೆ. ಅಂದರೆ ನಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದವರಿಗೆ ಮನೆ ತನಕ ಕಾರ್ ಹೋಗಲ್ಲ, ಹಿಂದೆನೇ ಪಾರ್ಕ್ ಮಾಡಿ ಬರಬೇಕು. ಸೊ ನಾವೀಗ ಪಾರ್ಕ್ ಮಾಡಿ ನಮ್ಮ ಲಗೇಜನ್ನು, ನಮ್ಗೆ ಈಗ ಎಮರ್ಜೆನ್ಸಿ ಇರೋದನ್ನು ಮಾತ್ರ ತೊಗೊಂಡು ಹೋಗ್ತಾ ಇದ್ದೀವಿ. ಅಕ್ಕ ಕೂಡ ನಮ್ಮ ಜೊತೆಗೆ ಬಂದಿದ್ದಾಳಲ್ಲ, ನಿಮಗೆ ಗೊತ್ತಿರ್ಬೋದು. ಸೊ ನಾವೀಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಶ್ವಿಲ್ ಮಗುವಿಗೇನೆ ಇಟ್ಕೊಂಡಿದ್ದಾರೆ. ಇದು ಹಲಸಿನ ಹಣ್ಣು ಅವ್ರು ತೊಗೊಂಡು ಬಂದರು. ಯಾಕಂದರೆ ನಾವು ತಂದ ಹಲಸಿನ ಹಣ್ಣು ತೆಗೆಯುವಾಗ ಕೆಳಗೆ ಬಿದ್ದು ಸ್ವಲ್ಪ ಕ್ರ್ಯಾಕ್ ಆಗಿತ್ತು. ಸೊ ಲೀಕ್ ಆಗ್ತಾ ಇತ್ತು ಅದ್ರದ್ದು ನೀರೆಲ್ಲ. ಸೊ ಎಲ್ಲ ಎತ್ಕೊಂಡು ಬಂತೀವಿ. ಈಗ ಮನೆ ಹತ್ರ ಬಂದು ರೀಚ್ ಆಗಿದ್ದೀವಿ. ಬ್ಯಾಗ್ಸ್ ಎಲ್ಲ ಮತ್ತು ನಮ್ಮ ತಮ್ಮ ಬಂದು ಆ್ಯಕ್ಟಿವಾದಲ್ಲೇ ತರ್ತಾನೆ ಎಲ್ಲ ಬ್ಯಾಗ್ಸ್ ಎಲ್ಲ. ನಾವು ಎತ್ಕೊಂಡು ಬರಲ್ಲ ಯಾವತ್ತೂ ಕೂಡ, ಅವನೇ ಬಂದು ಅದನ್ನೆಲ್ಲ ಆ್ಯಕ್ಟಿವಾದಲ್ಲಿ ತುಂಬಿಸ್ಕೊಂಡು ಬರೋದು. ಇದೇ ಪ್ರಾಬ್ಲಮ್. ಅಂದರೆ ನಮಗೆ ಕಾರು ಅಥವಾ ಆಟೋ ರಿಕ್ಷಾ ಕೂಡ ಒಳಗೆ ಬರಲ್ಲ, ಓನ್ಲಿ ಬೈಕ್ ಮತ್ತು ಸ್ಕೂಟರ್ಸ್ಗಳು ಮಾತ್ರ ಬರುತ್ತೆ. ಸೊ ಇಲ್ಲಿ ಬಂದು ರೀಚ್ ಆಗಿದ್ದೀವಿ. ಇದು ನನ್ನ ತಾಯಿ ಮನೆ. ಇವತ್ತು ಖುಷಿ ಆಯ್ತು ಏನಂದರೆ ಕ್ಯಾವಿನ್ ಕೂಡ ಇದ್ದ, ಕಝಿನ್ ಇದ್ದು ಮಗ. ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ನನಗೆ ಎಲ್ಲರೂ ಸಿಗಲ್ಲ, ಅದರಲ್ಲಿ ಕೂಡ ಕ್ಯಾವಿನ್ ಕೂಡ ಇದ್ದದ್ದು ಮತ್ತೆ ಖುಷಿ ಆಯಿತು ನನಗೆ. ಇವರಿಬ್ಬರು ಕೂಡ 5 ದಿನದ ಗ್ಯಾಪು. ತುಂಬ ದಿನದ ನಂತರ ಸೋನುವನ್ನು ನೋಡಿರ್ಬೋದು ನೀವು. ಅವರು ಕೂಡ ಬ್ಲಾಗ್ ಮಾಡ್ತಾರೆ, ಗೊತ್ತಿಲ್ಲದವರಿಗೆ ಹೇಳ್ತೀನಿ. ಅವಳು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದಾರೆ. ಅವರ ಮನೆ ಎಲ್ಲ ಕಟ್ತಾ ಇದ್ದಾರೆ. ಸೊ ಅವಳು ತುಂಬ ಬ್ಯುಸಿ ಇದ್ದಾಳೆ. ಸೊ ಆಗ್ತಾ ಇಲ್ಲ ಅವ್ರ ಹತ್ರ ಎರಡೂ ಕೂಡ. ಈ ಜಾಸ್ಲಿನಿಗೆ ಕೂಡ ನಾನು ತುಂಬ ಸಮಯದ ನಂತರ ಸಿಗ್ತಾ ಇರೋದು. ಈ ಸಲ ಏನಂದರೆ ಜಾಸ್ಲಿನ್ ಯಾರ ಹತ್ರನೂ ಬರ್ತಾನೆ ಇರಲಿಲ್ಲ. ನೋಲನ್ ಬರ್ತಾ ಇದ್ದ. ನಾರ್ಮಲಿ ನೋಲನ್ ಯಾರ ಹತ್ರನೂ ಬರ್ತಾ ಇರಲಿಲ್ಲ. ಜಾಸ್ಲಿನ್ನು ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ಬೋದು, ನನ್ನ ಮಗ ಎಷ್ಟು ಬೇಕಾದರೂ ಅವನನ್ನು ಒತ್ತಿ ಬಿಸಾಡ್ಬೋದು, ಹಾಗೆ ಮಾಡ್ತಾ ಇದ್ದ. ಬಟ್ ಈಗ ಉಲ್ಟಾ ಆಗಿದೆ. ಜಾಸ್ಲಿನ್ ಯಾರ ಹತ್ರನೂ ಬರಲ್ಲ. ಇವನು ನೋಡಿ, ಇವನು ಸುತ್ತಾಡ್ತಾನೇ ಇದ್ದಾನೆ. ಜಾಸ್ಲಿನ್ ಸ್ವಲ್ಪ ಈಗ ಒಳ್ಳೆಯದಾಗಿದ್ದಾಳೆ. ಅಂದರೆ ಉದ್ದಾಗಿ, ಸ್ವಲ್ಪ ದಪ್ಪ ಆಗಿ, ಸ್ವಲ್ಪ ಹೆಲ್ದಿ ಟೈಪಲ್ಲಿ. ಮೊದಲು ಹೆಲ್ದಿನೇ ಇದ್ಲು, ಒಂದು ಸ್ವಲ್ಪ ಮಾಂಸ ಬಂದಿದೆ ಅಂತ ಹೇಳ್ತೀವಲ್ಲ ಹಾಗೆ. ಇವನಂತೂ ನನಗೆ ತುಂಬ ಕ್ಯೂಟಾಗಿ ಹೋಗಿದ್ದಾನೆ. ಈಗ ಅವನು ಎಲ್ಲ ಕಡೆ ಕೂತ್ಕೊಳ್ಳೋದು, ತಿನ್ನೋದು, ಇದೇ ಕೆಲಸ ಅವನದು. ಇವರಿಬ್ಬರನ್ನು ಕೂರಿಸಿಟ್ಟಿದ್ದೀವಿ ಊಟ ಮಾಡಲಿಕ್ಕೆ. ಬಂದದ್ದೇ ಊಟದ ಟೈಮ್ ಆಯಿತು ನಮಗೆ. ಸೊ ನಾವು ಊಟ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಅಮ್ಮ ಒಳ್ಳೆ ಬೇರೆ ಬೇರೆ ಮೀನು, ಚಿಪ್ಪು ಎಲ್ಲ ಮಾಡಿಟ್ಟಿದ್ರು, ತಿಂತಾ ಇದ್ದೀವಿ. ಸೊ ಮಕ್ಕಳೆಲ್ಲ ಊಟಕ್ಕೆ ಕೂತಿದ್ದಾರೆ, ನಾವು ಊಟಕ್ಕೆ ಕೂತಿದ್ದೀವಿ. ಅದರ ನಂತರ ನಮ್ಮ ಚಿಕ್ಕಮ್ಮನ ಹಸ್ಬೆಂಡ್ ಮತ್ತು ಚಿಕ್ಕಮ್ಮ ಕೂಡ ಬಂದರು. ನಾನು ಬಂದರೆ ಉಂಟಲ್ಲ, ಆಲ್ಮೋಸ್ಟ್ ಎಲ್ಲರೂ ಬರ್ತಾರೆ. ಯಾಕಂದರೆ ನಾನು ಸಿಗೋದು ತುಂಬ ಕಡಿಮೆ. ಬಂದಾಗ ನನಗೆ ಎಲ್ಲರೂ ಸಿಕ್ಕಿದರೆ ತುಂಬ ಖುಷಿ ಆಗೋದು. ಕೆನಿಷಾ ಕೂಡ ಬಂದಿದ್ಲು ಒಂದು ಸ್ವಲ್ಪ ಸಮಯದಲ್ಲಿ. ಲಂಚ್ ಟೈಮಿಗೆ ಬಂದಿದ್ದರು ಎಲ್ಲರೂ ಕೂಡ. ಸೊ ಇದೆಲ್ಲ ಗೌನ್ಸ್ಗಳು. ಆಲ್ರೆಡಿ ಇಲ್ಲಿ ಒಂದು ಗೌನ್ ಉಂಟು. ಇನ್ನು ಟೋಟಲ್ ಇಲ್ಲಿ 5 ಗೌನ್ಗಳು ಇದೆ. ಲಾಂಗ್ ಹ್ಯಾಂಡ್ 2 ಇದೆ, ಶಾರ್ಟ್ 1 ಇದೆ. ತುಂಬ ಶಾರ್ಟ್ ಇದ್ದವರಿಗೆ ಒಂದುಂಟು, ಮತ್ತು ಸಪುರದವರಿಗೆ ಕೂಡ. ಇದು ಅವರ ಕೈಯಲ್ಲಿದ್ದದ್ದು ತುಂಬ ಸಪುರ ಇದ್ದವರಿಗೆ ಕೂಡ ಆಗತ್ತೆ. ಸೊ ನಾನು ನನ್ನ ತಮ್ಮನಿಗೆಲ್ಲ ಹೇಳ್ತಾ ಇದ್ದೆ ಏನೇನೆಲ್ಲ ಎಲ್ಲೆಲ್ಲಿ ಉಂಟು ಅಂತ ಹೇಳಿ. ಬಿಕಾಸ್ ಅವನು ಮುಂದೆ ನಡೆಸ್ಕೊಂಡು ಹೋಗೋದಲ್ಲ ಇದೆಲ್ಲ. ಈಗ ಅವನು ಒಂದು ಸಲ ಹೋಗಿ ಬಂದಿದೆ ಅಷ್ಟೇ ಮಡಂತ್ಯರಿಂದ. ವಾಶ್ ಆಗಿರಲಿಲ್ಲ, ಯಾಕಂದರೆ ಸಂಡೇನೇ ಕೊಟ್ಟರು, ನಾನು ಡೈರೆಕ್ಟ್ ಬಂದದ್ದಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೆ, ಇದು ವಾಶಿಗೆ ಹೋಗಬೇಕು ಅದು ಇದು ಅಂತ ಹೇಳಿ. ಇನ್ನು ಇಲ್ಲಿ ಇರುತ್ತೆ ಹೊನ್ನಾವರ ಸೈಡಿನವರು ಚೆಕ್ ಮಾಡಿ ಸಪೋರ್ಟ್ ಮಾಡಿ. ಕೆನಿಷಾ ಕೂಡ ಬಂದಿದ್ದಾಳೆ, ನೋಡ್ಬೋದು ನೀವು ವಿಡಿಯೋದಲ್ಲಿ. ಇದೆಲ್ಲ ಆದ ನಂತರ ನಾವು ಹೋದ್ವಿ ಹೊಳೆಗೆ, ಲೇಕಿಗೆ. ನಮ್ಮ ಮನೆಯ ಮುಂದುಗಡೆನೇ ಉಂಟು, ನಿಮಗೆ ಗೊತ್ತಿರ್ಬೋದು. ಆಪೋಸಿಟ್ ನಮ್ಮ ಮನೆ. ಇಲ್ಲಿ ಆದರೆ ಅದು ಅಲ್ಲಿ. ಸೊ ಸ್ವಲ್ಪ ನೀರಿತ್ತು. ನಾನು ಬರುವಾಗ ಫ್ಲೋಟ್ ಎತ್ಕೊಂಡು ಬಂದಿದ್ದೆ, ಹಳೆ ಫ್ಲೋಟನ್ನೇ ಎತ್ಕೊಂಡು ಬಂದಿದ್ದೆ. ಅದಕ್ಕೆ ಬೇರೆ ಬೇರೆದುಂಟು 2 ಕೂಡ. ಸ್ವಲ್ಪ ಆರೆಂಜ್ ಕಲರ್ದು ಗಟ್ಟಿ ಉಂಟು, ಅದು ನಾನು ಆನ್ಲೈನ್ ತೊಗೊಂಡಿದ್ದೆ. ಅದು ಉಜಿರೆಯಲ್ಲಿ ತೊಗೊಂಡಿದ್ದು, ಅಷ್ಟು ಒಳ್ಳೆಯದಿಲ್ಲ. ಸೊ ಅದಕ್ಕೆ ನಾನು ಇದೊಂದು ಅದೊಂದು ಮಾಡಿ ಹಾಕಿದ್ದೆ. ಬಿಕಾಸ್ ಇದರಲ್ಲಿ ಸ್ವಲ್ಪ ಒಳ್ಳೆ ಗಾಳಿ ತುಂಬಿಕೊಂಡಿರುತ್ತೆ ಅಲ್ಲ ಅಂತ ಹೇಳಿ. ಸೊ ಇವತ್ತು ಎಲ್ಲರೂ ಕೂಡ ಹೋಗೋದು ಅಂತ ಆಗಿತ್ತು ಹೊಳೆಯಲ್ಲಿ ಸ್ನಾನ ಮಾಡಲಿಕ್ಕೆ, ಅಂದರೆ ಸ್ವಿಮ್ ಮಾಡಲಿಕ್ಕೆ. ಈಗ ನನ್ನ ಮಗನಿಗೆ ದೊಡ್ಡ ಸ್ವಿಮ್ಮಿಂಗ್ ಗೊತ್ತುಂಟಲ್ಲ, ಸ್ಟೈಲ್ ಹೊಡೆಯೋದೀಗ ಎಲ್ಲರ ಮುಂದೆ. ಸ್ವಿಮ್ಮಿಂಗ್ ಕ್ಲಾಸಲ್ಲಿ ಸ್ವಿಮ್ ಮಾಡು ಅಂತ ಹೇಳಿದರೆ ಉದ್ದಾಸೀನೆ ಮಾಡ್ತಾ ಇದ್ದ. ಈಗ ಎಲ್ಲರೂ ನೋಡ್ತಾ ಇದ್ದಾರಲ್ಲ ನಾನು ಸ್ಟೈಲ್ ಹೊಡೆಯೋದು ಈಗ ಆಗ್ಬೋದಾ. ಅಂದರೆ ನೋಲನ್ ನೀರಲ್ಲಿ ಫಸ್ಟ್ ಹೋಗಲಿಕ್ಕೆ ಕೇಳ್ತಾ ಇರಲಿಲ್ಲ, ಬೊಬ್ಬೆ ಹಾಕ್ಕೊಳ್ತಾ ಇದ್ದ. ಮತ್ತೆ
ಸರಿಯಾಗಿದೆ ಅವರಿಗೆ. ಬರಲಿಕ್ಕೇ ಕೇಳ್ತಾ ಇರಲಿಲ್ಲ. ಖುಷಿ ಆಯಿತು ನನಗೆ ಈ ಸಲ. ನಾನು ಬಂದದ್ದು ಜಾನ್ವರಿಯಲ್ಲೆಲ್ಲ ಬಂದಾಗ ಹಬ್ಬದ ತಯಾರಿ ಅದೇ ಇದು ಆಗಿ ಹೋಗ್ತದೆ, ಬ್ಯುಸಿ ಇರ್ತೀವಿ. ಫ್ರೀ ಬರೋದು ತುಂಬ ಕಡಿಮೆ. ಸೋನಿಯಾ ಕೂಡ ಇಳ್ದು ಅವಳ ಮಗುವಿಗೆ ಹಿಡ್ಕೊಂಡು. ಅವಳ ಮಗು ಭಯ ಬಿಡುತ್ತಾಳಂತೆ ಅವರ ಮನೆಯಲ್ಲಿ ಎಲ್ಲ ಹಾಕಿದರೆ. ಇಲ್ಲಿ ಬರಲಿಕ್ಕೇ ಕೇಳ್ತಾ ಇಲ್ಲ. ಭಾರಿ ಖುಷಿ, ಮುಳುಗಿಸಿದ್ರು ಆಗ್ಬೋದು ಅವಳಿಗೆ, ಅಷ್ಟು ಖುಷಿ ಆಗ್ತಾ ಇದ್ದವಳು. ಮೊದಲು ನಾನು ಜುಲೈಯಲ್ಲಿ ಆಟಿ ಟೈಮಲ್ಲಿ ಬರ್ತಾ ಇದ್ದೆ. ಒಂದು 5 ದಿನ 6 ದಿನಕ್ಕಾದರೂ, ಅಂದರೆ 1-2 ವರ್ಷ ಬಂದಿದ್ದೀನ ಅಂತ ಅಂದ್ಕೊಳ್ತೀನಿ. ಆಗ ಫುಲ್ ನೀರು ಮೇಲೆ ಬಂದಿರತ್ತೆ. ಒಂದೊಂದು ಸಲ ನಮಗೆ ಮನೆ ಅಂಗಳದಿಂದ ಒಳಗೆ ಬರಲಿಕ್ಕೆ ಆಗಿರುತ್ತೆ, ಅಷ್ಟು ನೀರು ಬಂದಿರುತ್ತೆ ನಮಗೆ. ಸೊ ನಾವು ಮಳೆಗಾಲದಲ್ಲಿ ಎಲ್ಲ ತುಂಬ ಕಷ್ಟ ಆಗುತ್ತೆ. ಮಳೆ ನೀರು ಒಳಗೆ ಬರುವ ಚಾನ್ಸಸ್ ತುಂಬ ಉಂಟು. ಸೊ ನೋಡ್ಬೋದು ಹ್ಯಾಶ್ವೆಲಲ್ಲಿ ಸ್ವಿಮ್ ಮಾಡ್ತಾ ಇದೆ. ಇವರಿಬ್ಬರಿಗೆ ನನಗೆ ಮರ್ಯಾದೆ ಆಗುತ್ತೆ, ನನಗೆ ಮರ್ಯಾದೆ ಆಗುತ್ತೆ. ಮತ್ತು ಬೊಬ್ಬೆ ಹಾಕಿದ್ದೆ ಮಾಡಿ ಒಂದು ಸ್ವಿಮ್ಮಿಂಗ್ ಕಲಿತ ಮರ್ಯಾದೆಗಾದರು ಅಂತ ಹೇಳಿ. ಇಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ, ಈ ನೀರು ಉಪ್ಪು ನೀರು. ನಮಗೆ 6 ಮಂತಿಗೆ ಉಪ್ಪು ನೀರು, 6 ಮಂತಿಗೆ ಒಳ್ಳೆ ನೀರು. ಸೊ 6 ಮಂತ್ ಉಪ್ಪು ನೀರು ಈಗ ನಡೀತಾ ಉಂಟು. ಮಳೆಯಲ್ಲಿ ಮತ್ತೆ ಅದು ನೀರು ಹೋಗಿ ಸ್ವೀಟ್ ನೀರು, ನಾರ್ಮಲ್ ನೀರು ಬರುತ್ತೆ. ಈಗ ಬರೋದು ನಾವು ಸಮುದ್ರದ ಸೈಡಿದು ನೀರು. ಸೊ ಸ್ವಲ್ಪ ಕಸಗಳೆಲ್ಲ ಜಾಸ್ತಿ, ಆದರೂ ಕೂಡ ಅವಳು ಆಟ ಆಡ್ತಾಯಿದ್ರು. ಇವನು ನನ್ನ ಕಝಿನಿದು ಮಗ, ಅವಳು ಕೂಡ ಬಂದರೆ ಅಲ್ಲಿಂದ ನೋಡಿದ್ರಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇರೋದು. ಇವನು ಕೂಡ ನಾನು ತುಂಬ ಸಮಯದ ನಂತರ ನೋಡೋದು, ಚಿಕ್ಕದಿರುವಾಗ ನೋಡಿದ್ದೆ. ನಮ್ಮದು ಮನೆಯಲ್ಲೆಲ್ಲ ಹೇಗೆ ಅಂತ ಹೇಳಿದರೆ, ಕಸಿನ್ಸ್ ಎಲ್ಲ ತುಂಬ ಕ್ಲೋಸ್ ಇದ್ದೀವೆಲ್ಲ. ಸೊ ಈಗ ಮಕ್ಕಳಿದು ಟ್ರೆಂಡ್, ಮಕ್ಕಳಿಗೆ ನಾವು ಕ್ಲೋಸ್ ಮಾಡಲಿಕ್ಕೆ ಟ್ರೈ ಮಾಡೋದು. ಇಲ್ಲಿ ನಾವು ತಂದ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ ಅಪ್ಪ ಮತ್ತು ಅಮ್ಮ. ಬೇಗ ಕಟ್ ಮಾಡ್ತಾ ಇದ್ದಾರೆ, ಯಾಕಂದರೆ ಚಿಕ್ಕಮ್ಮನಿಗೆ ಹೋಗಬೇಕು, ಅವರಿಗೆ ಫಂಕ್ಷನ್ ಉಂಟು ಒಂದು ಅವ್ರ ಮನೆಯಲ್ಲಿ. ಸೊ ಅವರು ಸ್ವಲ್ಪ ಕೆಲಸ ಕೂಡ ಇತ್ತು, ನಮಗೆ ಸಿಕ್ಕಿದಾಗೆ ಕೂಡ ಆಯಿತು ಅಂತ ಹೇಳಿ ಬಂದಿದ್ದರು. ಅಂಕಲ್ ಕೂಡ ತುಂಬ ಜಾಸ್ತಿ ಇಲ್ಲಿ ಇರಲ್ಲ, ಅವರು ಬಾಂಬೆಯಲ್ಲಿರೋದು. ನಾನು ಅಂಕಲಿಗೆ ಮೀಟ್ ಆಗೋದೇ 2 ವರ್ಷದ ನಂತರ. ಅಂದರೆ ನಮ್ಮ ಮನೆಗೆ ಬಂದದವರು 7 ವರ್ಷದ ನಂತರ, ಬಟ್ ನಾನು ಅವರಿಗೆ ಮೀಟ್ ಆಗೋದೇ 2 ವರ್ಷದ ನಂತರ. ಅವರಿಗೆ ಕೂಡ ಹೋಗ್ಲಿಕ್ಕೇ ಮನಸ್ಸಿರಲಿಲ್ಲ, ಬಟ್ ಅವರಿಗೆ ಹೋಗಲೇಬೇಕಿತ್ತು. ಅವ್ರು ಕೂತ್ಕೊಳ್ತಾನೆ ಇದ್ದರು ಪಾಪ. ಬಟ್ ಏನು ಮಾಡೋದು, ಹೋಗಬೇಕಿತ್ತು ಅವರಿಗೆ. ಮತ್ತು ಇವನನ್ನು ನಾವು ಮನೆಗೆ ಕರ್ಕೊಂಡು ಬಂದ್ವಿ, ಅವರ ಅಮ್ಮ ಕೂಡ ಬಂದಿದ್ದರು. ಬಟ್ ಇವನೀಗ ಅಳಲ್ಲ, ಸುಮ್ಮನೆ ಕೂತ್ಕೊಳ್ತಾನೆ, ಕ್ಯೂಟ್ ಇದ್ದಾನಲ್ಲ. ಅವನು ನನ್ನ ಕಝಿನಿದು ಮಗ, ಅಂದರೆ ಅವ್ರದ್ದು ನೆಕ್ಸ್ಟ್ ಮನೆಯೇ. ನಮಗೆ ಆ್ಯಕ್ಚುಲಿ ಅವರು ಕಝಿನ್ ಅಲ್ಲ, ಹೇಳಬೇಕಂತ ಹೇಳಿದರೆ. ನಾವು ಅಷ್ಟು ಕ್ಲೋಸ್ ಇದ್ದೀವಿ, ನಮಗೆ ಅವರು ರಿಲೇಟಿವ್ ಅಲ್ಲವ ಅಂತ ಹೇಳಿ ಗೊತ್ತಿಲ್ಲ, ಹಾಗೆ ಆಗಿ ಹೋಗಿದೆ. ಅದೊಂದು ಮನೆ ನಮಗೆ, ನಾವು ಅಷ್ಟು ಆಟ ಆಡಿದ್ದೀವಿ. ಇವರೀಗ ಹೇಗೆ ಆಟ ಆಡ್ತಾ ಇದ್ದೀವಲ್ಲ ಹಾಗೇ ಇದ್ವಿ ನಾವು. ಆ ಮನೆಯಿಂದ ಈ ಮನೆಗೆ, ಈ ಮನೆಯಿಂದ ಆ ಮನೆಗೆ, ಅದೇ ಕೆಲಸ ಇತ್ತು ನಮ್ಮದು ಜೀವನ. ಈ ಮಗುವಿದು ಅಜ್ಜಿ ಏನಿದ್ದಾರೆ ಅವರೀಗ ಇಲ್ಲ, ಬಟ್ ನಾವು ಅವರನ್ನು ಕೂಡ ಅಮ್ಮ ಅಂತಲೇ ಕರಿತಿದ್ವಿ. ಅಷ್ಟು ಕ್ಲೋಸ್ ಆಗಿ ಇದ್ದ ಫ್ಯಾಮಿಲಿ. ಅಂದರೆ ಈಗ ಎಲ್ಲರೂ ಕೂಡ ಕ್ಲೋಸ್ ಇದ್ದೀವಿ, ಬಟ್ ಹಾಗೇನೆ ನಾವು. ಸೊ ಇಲ್ಲಿ ಮಕ್ಕಳಿಗೆ ಫಸ್ಟ್ ಊಟ ಕೊಡ್ತಾ ಇದ್ದಾರೆ, ಅದರ ನಂತರ ನಾವು ಊಟ ಬೇಗ ಮಾಡಿ ಇವತ್ತು ಹೌಸಿ ಆಟ ಆಡೋದು. ಕಸಿನ್ ಸಿಕ್ಕಿದ ನಂತರ ಹೇಳೋದು ಬೇಡ, ಹೌಸಿಯೇ ಬೇಕು. ಅವಳು ನನ್ನ ಕಸಿನ್, ನೀವು ನಮ್ಮ ತಮ್ಮನ ಹಿಂದೆ ನಿಂತ್ಕೊಂಡಿರೋಳನ್ನು ನೋಡಿದ್ರಲ್ಲ, ಅವಳು ನನ್ನ ಕಸಿನ್. ಸೊ ಅವಳು ನನ್ನ ಫಸ್ಟ್ ಕಸಿನ್ ಮಾತ್ರ. ಇವರು ನೋಡಿ, ಇವ್ರದ್ದೆಲ್ಲ ಆಟ. ಈವನ್ ನೋಡಿ, ನೋಡಲಿಕ್ಕೆ ಮಾತ್ರ ಸಪೂರ ಆಗ್ಬೋದು, ಎಷ್ಟು ಚಂದ ಮಾಡಿ ನನ್ನ ಮಗನನ್ನು ಎತ್ಕೊಂಡಿದ್ದಾಳೆ. ಅವನು ಅವಳನ್ನು ಎತ್ಕೊಳ್ಳೋದು, ಇದೇಗೆಲ್ಲ ಸಹ ಖುಷಿಯಾಗಿ ಹೋಗಿದೆ. ನನ್ನ ಮಗ ಒಂದು ದಿನದಲ್ಲಿ ಸುಸ್ತಾಗಬೇಕಪ್ಪ, ಅಷ್ಟು ಆಟ ಆಡಿದ್ದಾನೆ. ಈಗ ನಮ್ಮದು ಸ್ಟಾರ್ಟ್ ಆಗಿದೆ ಹೌಸಿ. ಒಂದು ಟಿಕೆಟಿಗೆ 20 ರೂಪಾಯಿ ಏನೋ ಇಟ್ಟಿದ್ವಿ. 20 ರೂಪಾಯಿ ಟಿಕೆಟ್, ಎಷ್ಟು ಬೇಕಾದರೂ ಅಷ್ಟು ತೊಗೊಳ್ಬೋದು ಅಂತ ಹೇಳಿ ತುಂಬ 2-3 ಗೇಮ್ಸ್ ಏನೋ ಆಟ ಆಡಿಸಿದ್ವಿ. ನನಗೆ ನನ್ನ ಟಿಕೆಟ್, ನಾನು 100 ಹಾಕ್ತಾಯಿದ್ದೆ. 100 ತಾಗಿ ಅದರ ನಂತರ ಲಾಸ್ಟ್ ನನಗೆ 250 ಬಂದಿದೆ. ಸೊ ನನಗೇನೆ ಸ್ವಲ್ಪ ಜಾಸ್ತಿ ಬಂದದ್ದು ಈ ಸಲ. ಸೊ ಗೈಸ್, ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.